ನಮಸ್ಕಾರ. ಇವತ್ತು ಭಾಳ ನಮಗೆ ದುಃಖಕರ ದಿನ. ಅವರು ಒಬ್ಬ ಕನ್ನಡದ ನಿಷ್ಠಾವಂತ IAS ಅಧಿಕಾರಿ. ಅವ್ರದ್ದೇ ಆದ ಧ್ಯೇಯಗಳನ್ನು, ಅವ್ರದ್ದೇ ಆದ ಗುರಿಗಳನ್ನು, ಅವ್ರದ್ದೇ ಆದ ಒಂದು ಶ್ರದ್ಧೆ, ಪ್ರಾಮಾಣಿಕತೆ, ಭಾಳ ಜನಪರ ಕಾರ್ಯಕ್ರಮ ಮಾಡುವಂಥ ಧೀಮಂತ ವ್ಯಕ್ತಿ. ಭಾಳಷ್ಟು ಬಡವರಿಗೆ, ಪರ್ಟಿಕ್ಯುಲರ್ಲಿ ಮನೆಯಲ್ಲೇ ಸೂರಿಲ್ದವರಿಗೆ ಭಾಳಷ್ಟು ಜನ ಸಹಾಯ ಮಾಡಿ ಇವತ್ತು ಕೆಲವರು ಮನೆಗಳಲ್ಲಿ ದೀಪ ಬೆಳಗ್ತಾ ಇದೆ. ಅಂದರೆ ಬಡವರ ಮನೆಯಲ್ಲೇ ಪರ್ಟಿಕ್ಯುಲರ್ ರೈತರ ಬಗ್ಗೆ ಆನೇಕಲ್ ತಾಲೂಕು ಆಗಲಿ, ಅವ್ರ ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಲಿ, ಇಲ್ಲಿ BBMP ಕಮಿಷನರ್ ಆಗಲಿ, ಯಾವುದೇ ಜಾಗದಲ್ಲಿ ಕೂತಾಗಲೂ ಸಹಾಯ ಮಾಡೋದ್ರಿಂದ ಅವ್ರ ಮುಖ್ಯ ಗುರಿ ಇತ್ತು. ಅಂಥ ಒಂದು ಧೀಮಂತ ವ್ಯಕ್ತಿ ಕಳ್ಕೊಂಡು ನಾವೆಲ್ಲ ಭಾಳ ನೋವಾಗತ್ತೆ. ಅವರು ಭಾಳಷ್ಟು ವಿಚಾರಗಳನ್ನ ಅಧ್ಯಕ್ಷನಾದಾಗ ನನಗೆ ಕರೆಸಿ ಕೂರಿಸಿ ಮಾತಾಡಿಸಿ ನನಗೆ 2-3-4 ಮಾತು ಹೇಳಿದ್ರು. ಅವರು ಬಹುಶಃ ಆ ವಿಚಾರಗಳನ್ನು ನಾನು ನನ್ನ ಮನದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರು ಏನೇನು ಕಾರ್ಯಗತ ಮಾಡು ಅಂತ ಹೇಳಿದಾರೋ ಆ ಕೆಲಸಗಳನ್ನು ನಾನು ಮಾಡ್ತೀನಿ. ಅಂಥ ಒಂದು ವ್ಯಕ್ತಿ ಕಳ್ಕೊಂಡು ನಮ್ಮ ಚಿತ್ರರಂಗ, ಆಮೇಲೆ ಭಾಳಷ್ಟು ಬಡವರಿಗೆ, ಪರ್ಟಿಕ್ಯುಲರ್ ಕರ್ನಾಟಕದಲ್ಲಿ. ನಮಸ್ಕಾರ. ಇವತ್ತು ಭಾಳ ನಮಗೆ ದುಃಖಕರ ದಿನ. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅವರು ಒಬ್ಬ ಕನ್ನಡದ ನಿಷ್ಠಾವಂತ IAS ಅಧಿಕಾರಿ. ಅವ್ರದ್ದೇ ಆದ ಧ್ಯೇಯಗಳನ್ನು, ಅವ್ರದ್ದೇ ಆದ ಗುರಿಗಳನ್ನು, ಅವ್ರದ್ದೇ ಆದ ಒಂದು ಶ್ರದ್ಧೆ, ಪ್ರಾಮಾಣಿಕತೆ, ಭಾಳ ಜನಪರ ಕಾರ್ಯಕ್ರಮ ಮಾಡುವಂಥ ಧೀಮಂತ ವ್ಯಕ್ತಿ. ಭಾಳಷ್ಟು ಬಡವರಿಗೆ, ಪರ್ಟಿಕ್ಯುಲರ್ಲಿ ಮನೆಯಲ್ಲೇ ಸೂರಿಲ್ದವರಿಗೆ ಭಾಳಷ್ಟು ಜನ ಸಹಾಯ ಮಾಡಿ ಇವತ್ತು ಕೆಲವರು ಮನೆಗಳಲ್ಲಿ ದೀಪ ಬೆಳಗ್ತಾ ಇದೆ. ಅಂದರೆ ಬಡವರ ಮನೆಯಲ್ಲೇ ಪರ್ಟಿಕ್ಯುಲರ್ ರೈತರ ಬಗ್ಗೆ ಆನೇಕಲ್ ತಾಲೂಕು ಆಗಲಿ, ಅವ್ರ ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಲಿ, ಇಲ್ಲಿ BBMP ಕಮಿಷನರ್ ಆಗಲಿ, ಯಾವುದೇ ಜಾಗದಲ್ಲಿ ಕೂತಾಗಲೂ ಸಹಾಯ ಮಾಡೋದ್ರಿಂದ ಅವ್ರ ಮುಖ್ಯ ಗುರಿ ಇತ್ತು. ಅಂಥ ಒಂದು ಧೀಮಂತ ವ್ಯಕ್ತಿ ಕಳ್ಕೊಂಡು ನಾವೆಲ್ಲ ಭಾಳ ನೋವಾಗತ್ತೆ. ಅವರು ಭಾಳಷ್ಟು ವಿಚಾರಗಳನ್ನ ಅಧ್ಯಕ್ಷನಾದಾಗ ನನಗೆ ಕರೆಸಿ ಕೂರಿಸಿ ಮಾತಾಡಿಸಿ ನನಗೆ 2-3-4 ಮಾತು ಹೇಳಿದ್ರು. ಅವರು ಬಹುಶಃ ಆ ವಿಚಾರಗಳನ್ನು ನಾನು ನನ್ನ ಮನದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರು ಏನೇನು ಕಾರ್ಯಗತ ಮಾಡು ಅಂತ ಹೇಳಿದಾರೋ ಆ ಕೆಲಸಗಳನ್ನು ನಾನು ಮಾಡ್ತೀನಿ. ಅಂಥ ಒಂದು ವ್ಯಕ್ತಿ ಕಳ್ಕೊಂಡು ನಮ್ಮ ಚಿತ್ರರಂಗ, ಆಮೇಲೆ ಭಾಳಷ್ಟು ಬಡವರಿಗೆ, ಪರ್ಟಿಕ್ಯುಲರ್ ಕರ್ನಾಟಕದಲ್ಲಿ. ನಮಸ್ಕಾರ. ಇವತ್ತು ಭಾಳ ನಮಗೆ ದುಃಖಕರ ದಿನ. ಅವರು ಒಬ್ಬ ಕನ್ನಡದ ನಿಷ್ಠಾವಂತ IAS ಅಧಿಕಾರಿ. ಅವ್ರದ್ದೇ ಆದ ಧ್ಯೇಯಗಳನ್ನು, ಅವ್ರದ್ದೇ ಆದ ಗುರಿಗಳನ್ನು, ಅವ್ರದ್ದೇ ಆದ ಒಂದು ಶ್ರದ್ಧೆ, ಪ್ರಾಮಾಣಿಕತೆ, ಭಾಳ ಜನಪರ ಕಾರ್ಯಕ್ರಮ ಮಾಡುವಂಥ ಧೀಮಂತ ವ್ಯಕ್ತಿ. ಭಾಳಷ್ಟು ಬಡವರಿಗೆ, ಪರ್ಟಿಕ್ಯುಲರ್ಲಿ ಮನೆಯಲ್ಲೇ ಸೂರಿಲ್ದವರಿಗೆ ಭಾಳಷ್ಟು ಜನ ಸಹಾಯ ಮಾಡಿ ಇವತ್ತು ಕೆಲವರು ಮನೆಗಳಲ್ಲಿ ದೀಪ ಬೆಳಗ್ತಾ ಇದೆ. ಅಂದರೆ ಬಡವರ ಮನೆಯಲ್ಲೇ ಪರ್ಟಿಕ್ಯುಲರ್ ರೈತರ ಬಗ್ಗೆ ಆನೇಕಲ್ ತಾಲೂಕು ಆಗಲಿ, ಅವ್ರ ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಲಿ, ಇಲ್ಲಿ BBMP ಕಮಿಷನರ್ ಆಗಲಿ, ಯಾವುದೇ ಜಾಗದಲ್ಲಿ ಕೂತಾಗಲೂ ಸಹಾಯ ಮಾಡೋದ್ರಿಂದ ಅವ್ರ ಮುಖ್ಯ ಗುರಿ ಇತ್ತು. ಅಂಥ ಒಂದು ಧೀಮಂತ ವ್ಯಕ್ತಿ ಕಳ್ಕೊಂಡು ನಾವೆಲ್ಲ ಭಾಳ ನೋವಾಗತ್ತೆ. ಅವರು ಭಾಳಷ್ಟು ವಿಚಾರಗಳನ್ನ ಅಧ್ಯಕ್ಷನಾದಾಗ ನನಗೆ ಕರೆಸಿ ಕೂರಿಸಿ ಮಾತಾಡಿಸಿ ನನಗೆ 2-3-4 ಮಾತು ಹೇಳಿದ್ರು. ಅವರು ಬಹುಶಃ ಆ ವಿಚಾರಗಳನ್ನು ನಾನು ನನ್ನ ಮನದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರು ಏನೇನು ಕಾರ್ಯಗತ ಮಾಡು ಅಂತ ಹೇಳಿದಾರೋ ಆ ಕೆಲಸಗಳನ್ನು ನಾನು ಮಾಡ್ತೀನಿ. ಅಂಥ ಒಂದು ವ್ಯಕ್ತಿ ಕಳ್ಕೊಂಡು ನಮ್ಮ ಚಿತ್ರರಂಗ, ಆಮೇಲೆ ಭಾಳಷ್ಟು ಬಡವರಿಗೆ, ಪರ್ಟಿಕ್ಯುಲರ್ ಕರ್ನಾಟಕದಲ್ಲಿ